ಕತೆ ಅಧಿಗಮ. ಆಯುಷ್ಯ ಹೀಗೆಯೇ ಕಳೆದು ಹೋಗುತ್ತದೆ. ಜೀವಿತಾವಧಿಯ ಪೂರ್ಣ ಅಧ್ಯಾಯವನ್ನು ಕಥೆಯಾಗಿ ಬರೆಯಲು ಸಾಧ್ಯವೇ? ಬದುಕಿನ ವೈಚಿತ್ರ್ಯಗಳ ದರ್ಶಾನುಭವವನ್ನು ದಾಖಲೆಗೊಳಿಸುವ ಬರಹವೇ ಕಥೆಯಾದೀತು. ಹರಿದು ಹೋಗುವ ಕಾಲ ಪ್ರವಾಹದಲ್ಲಿ ಹೆಕ್ಕುವ ಅಂಶಗಳೇನು? ಕರ್ನಾಟಕ ಧ್ವನಿ ಎಂಬ ಅಂಶವನ್ನೇ ದೊಡ್ಡದು ಮಾಡಿ ದಿವಾಕರ್ ಅವರಿಗೆ ಕೆಲಸದಿಂದ ತೆಗೆದುಹಾಕಿದರು. ಬದುಕು ಇಷ್ಟೇ ಎಂದು ಆಗಾಗ ಅವರಿಗೆ ಅನಿಸಿದ್ದುಂಟು. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಷ್ಟೊಂದು ಪರದಾಟ. ಹಣವೇ ಇಲ್ಲದ ಬದುಕು ನರಕ. ಈಗ ಸಾಯುವುದೇ ಸರಳ ಅನಿಸಿದರೂ ಹೋರಾಡುವ ಛಲ ಬಿಡದು. ಪಾಪಿಗಳಿಗೆ ಆಯುಷ್ಯ ಹೆಚ್ಚು. ಸಾವಿನ ಬಗ್ಗೆ ಯೋಚಿಸಿದಷ್ಟೂ ನಿಗೂಢ ಬದುಕು. ಆಸೆಗಳೊಂದಿಗೆ ಹಿಡಿದಿಟ್ಟ ಪರಿಗೆ ಏನೆನ್ನಬೇಕು? ಈ ಸಾವು ಬದುಕಿನ ಬಂಧನ ಕಳಚುವುದೆಂದೋ? ನೌಕರಿಗಾಗಿ ಪರದಾಡಿದ ದಿನ ದಿವಾಕರ್ ನೆನಪಿಸಿಕೊಂಡು ಸೋಜಿಗ ಪಡುತ್ತಾರೆ. ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಕೆಲಸ, ಮದುವೆ, ವಿರಹ, ತಾಯಿ ಸಾವು, ಅನಾಥ ಪ್ರಜ್ಞೆ. ತಮಿಳುನಾಡಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕ ನೌಕರಿಗೆ ನೇಮಕ ಆದೇಶ, ತಂದೆಯ ಉಪದೇಶ, ಮಡದಿಯ ಸಾಮೀಪ್ಯವಿಲ್ಲದ ದಿನ, ಮಕ್ಕಳ ವಿದ್ಯಾಭ್ಯಾಸ. ನಡೆದು ಬಂದ ದಾರಿ ದೂರದ್ದು. ಈಗ ನೆನಪಿಸಿಕೊಂಡರೆ ಏನು ಬಂತು? ಸೌಭಾಗ್ಯ. ದೂರದ ಗುಡ್ಡ ಕಣ್ಣಿಗೆ ನುಣ್ಣಿಗೆ ಎನ್ನುವಂತಾಯಿತು. ದಿವಾಕರರ ಬದುಕಿನ ಹಂದರವೇ ಕುಸಿದು ಬಿತ್ತು. ಸಂಸಾರದ ನೊಗ ಹೊತ್ತವರು ಎಲ್ಲಿ ಹೋಗುವುದು, ಏನು ಮಾಡುವುದು? ನಿರ್ವಾಹವಿಲ್ಲದೆ ತಾಯಿನಾಡಿಗೆ ತಿರುಗಿ ಬಂದರು. ನಿವೃತ್ತಿಯಾಗಿ ಜೀವನ ಸಾಗಿಸುತ್ತಿದ್ದ ತಂದೆಯೊಂದಿಗೆ ಸೇರಿ ಅವರ ಆಸರೆ ಪಡೆಯುವಂತಾಯಿತು. ಮುದಿ ಮರ ಎಲ್ಲರಿಗೂ ನೆರಳಾಯಿತು. ಎಷ್ಟು ದಿನ ಅವರ ಪೆನ್ಷನ್ ಹಣದಲ್ಲಿ ಬದುಕುವುದು? ಭವಿಷ್ಯ ಕರಾಳವಾಗಿ ಬೆಟ್ಟದಷ್ಟು ಬೆಳೆದು ನಿಂತಿತು. ಈ ಅಂಧಕಾರಮಯ ಬದುಕಿಗೆ ಬೆಳಕು ನೀಡುವವರಾರು? ನಾಯಿಯಂತೆ ಕೆಲಸಕ್ಕಾಗಿ ಅಲೆದಾಡಿದರು. ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ನಿರಾಶೆಯಾದಿತ್ತೇ. ನಿರೀಕ್ಷಿಸಿದಂತೆ ಹೊಸದಾಗಿ ಪ್ರಾರಂಭಗೊಂಡ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ಕಿತು. ಹೊರದೇಶದ ಸಹಯೋಗದಲ್ಲಿ ಅಭಿವೃದ್ಧಿಗೊಳ್ಳುತ್ತಿದ್ದ ಫ್ಯಾಕ್ಟರಿಯಲ್ಲಿ ಇವರ ಇಂಗ್ಲಿಷ್ ಪಾಂಡಿತ್ಯಕ್ಕೆ ಮೆಚ್ಚಿ ಮ್ಯಾನೇಜರ್ ಹುದ್ದೆಯನ್ನೇ ನೀಡಿದರು. ಆದರೆ ಸಂಬಳ ಮಾತ್ರ ಜವಾನದು. ಮಕ್ಕಳ ವಿದ್ಯಾಭ್ಯಾಸ, ರೇಷನ್ ವೆಚ್ಚ ತಿಂಗಳ ಕೊನೆಯಲ್ಲಿ ಕತ್ತು ಹಿಸುಕುತ್ತಿದ್ದವು. ತುರ್ತು ಪರಿಹಾರಕ್ಕೆ ಅಲೆದಾಡಿ ಪಡೆದ ಹುದ್ದೆಯ ಸಂಬಳವು ಸಂಸಾರದ ಹೊರೆಯನ್ನು ಹಗುರಗೊಳಿಸದಾದವು. ಫ್ಯಾಕ್ಟರಿ ಹೊಸದಾಗಿ ತೆರೆದಿದ್ದರಿಂದ ಸಂಬಳ ಹೆಚ್ಚಿಕೊಳ್ಳಲು ಸಂಸ್ಥೆಗೂ ಆಗದು. ಅಲ್ಲಿಯೇ ಹೊಂದಿಕೊಂಡು ವರ್ಷಗಳೇ ಕಳೆದವು. ಬೇರೆ ಉಪಾಯ ಕಾಣದೆ ಭವಿಷ್ಯದಲ್ಲಿ ನಂಬಿಕೆ ಇಟ್ಟು ದಿನ ತಳ್ಳಿದರು. ಮಗ ಮೆಜಾರಿಟಿಗೆ ಬಂದ. ಕುಟುಂಬದ ಖರ್ಚು ಹೆಚ್ಚಿತು. ಇವರ ಕಷ್ಟ ಕಂಡು ಕಾರ್ಯನಿರ್ವಾಹಕ ನಿರ್ದೇಶಕರು ಒಂದು ಉಪಾಯ ಸೂಚಿಸಿದರು. ಮಿಸ್ಟರ್ ದಿವಾಕರ್, ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಹೇಳಿ, ಅವರಿಗೂ ಕೆಲಸ ಕೊಡೋಣ. ಇಬ್ಬರ ಸಂಬಳದಿಂದ ನೀವು ನಿಮ್ಮ ಕುಟುಂಬದ ಖರ್ಚು ಸುಧಾರಿಸಬಹುದು. ನಮ್ಮ ಮನೆಯಲ್ಲಿ ಮಿಡ್ಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದ ನನ್ನ ತಂದೆ ಬಿಟ್ಟರೆ ನನ್ನ ಹಿರಿಯ ಮಗ 17 ವರ್ಷದ PUC ಪಾಸಾದವನು. ಅವನನ್ನು ಇಂಜಿನಿಯರಿಂಗ್ ಮಾಡಬೇಕೆಂದು ಅಪೇಕ್ಷೆ. ಅವನನ್ನೇ ಕರೆತನ್ನಿ, ಕೆಲಸ ಕೊಡುತ್ತೇನೆ. ಈವ್ನಿಂಗ್ ಕಾಲೇಜಿಗೆ ಸೇರಿಸಿ ಬಿಕಾಮ್ ಮಾಡಿಕೊಳ್ಳಲಿ. ಅವರು ಹೇಳಿದ ಮಾತು ಸರಿ ಅನ್ನಿಸಿ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ದಿವಾಕರ್ ಮಗನನ್ನು ತಂದು ಅದೇ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಸಿದರು. ಕಾರ್ಖಾನೆ ಉತ್ಪಾದನೆ ಇನ್ನೂ ಪ್ರಾರಂಭವಾಗಬೇಕಿತ್ತಷ್ಟೇ. ಅದಕ್ಕಾಗಿ ವಿದೇಶದಿಂದ ವ್ಯಕ್ತಿಯೊಬ್ಬನನ್ನು ಆಹ್ವಾನಿಸಿದರು. ಲಾರ್ಸನ್ ಎಂಬ ವಯಸ್ಸಾದ ಅನುಭವಿ ತಂತ್ರಜ್ಞ ಬಂದು ಪ್ರಯೋಗಕ್ಕೆ ಕೈ ಹಾಕಿದ. 10 ಬಾರಿ ಪ್ರಯತ್ನ ಪಟ್ಟರೂ ಯಶಸ್ವಿ ಆಗಲಿಲ್ಲ. ತುಂಬ ಬೆಲೆಯುಳ್ಳ ರಾಸಾಯನಿಕ ವಸ್ತುಗಳು ಈ ಟ್ರಯಲ್ನಲ್ಲಿ ಹಾಳಾಗುತ್ತಿದ್ದವು. ಪ್ರಯೋಗಗಳು ವ್ಯರ್ಥವಾದವು. ಫ್ಯಾಕ್ಟರಿ ನಿರ್ದೇಶಕನ ತಾಳ್ಮೆ ಕೆಡುವುದರಲ್ಲಿತ್ತು. ದಿವಾಕರನ ಮಗ ಕಿರಣ್ ಇದನ್ನೆಲ್ಲ ಗಮನಿಸುತ್ತಲೇ ಇದ್ದ. ಅವನಿಗೆ ರಾಸಾಯನಶಾಸ್ತ್ರದಲ್ಲಿ ಬಹಳ ಆಸಕ್ತಿ ಇದ್ದಿತ್ತು. ಲಾರ್ಸನ್ ಟ್ರಯಲ್ನಲ್ಲಿ ಉಪಯೋಗಿಸುತ್ತಿದ್ದ ರಾಸಾಯನಿಕ ವಸ್ತುಗಳ ಕ್ರಿಯೆಯನ್ನು ಸೂತ್ರದ ಸಹಾಯದಿಂದ ಬಿಡಿಸಿ ನೋಡಿದ. ಉತ್ಪತ್ತಿ ವಸ್ತು ಬರೀ ಬೂದಿ. ಅದನ್ನು ಬದಲಿಸಲು ಯೋಚಿಸಿದ್ದ. ಬೂದಿಯ ಬದಲು ಅಪೇಕ್ಷಿತ ವಸ್ತು ಪಡೆಯುವ ಬಗ್ಗೆ ಸೂತ್ರ ಹೊಂದಿಸಿದ. ನಿರ್ದೇಶಕರಿಗೆ ಭೇಟಿ ಮಾಡಿ ತನ್ನ ವಿಚಾರವನ್ನು ತಿಳಿಸಿದ. ಅವರು ಸಂದೇಹಕ್ಕೊಳಗಾದರು. ಕಿರಣ್, ನೀನು ಹೇಳುತ್ತಿರುವುದು ನಿಜವಾ? ನೀವೇ ನೋಡಿ ಸರ್, ನಾನು ರಾಸಾಯನಿಕ ಸೂತ್ರದ ಪ್ರಕಾರ ಲೆಕ್ಕ ಹಾಕಿರುವೆ. ಇದಕ್ಕಾಗಿ ಸುಮಾರು ರಾಸಾಯನಿಕ ಪುಸ್ತಕಗಳನ್ನು ಓದಿದೆ ಸರ್. ಹಾಗಾದರೆ ಅದನ್ನು ಸೂತ್ರದೊಂದಿಗೆ ಬಿಡಿಸಿ ತೋರಿಸಲು ಸಾಧ್ಯವೇ? ಅದೆಲ್ಲ ನಾನು ಮಾಡಿದ್ದೇನೆ ಸರ್. ನೀವು ಇದೊಂದು ಟ್ರಯಲ್ ಮಾಡಿ ನೋಡಿ ಸರ್. ಯಶಸ್ವಿಯಾದರೆ ತಮಗೆ ಲಾಭ ಅಲ್ವೇ ಸರ್? ಅನುಮಾನದ ಎಳೆ ಒಂದೆಡೆ ಇದ್ದರೂ ಸದ್ಯಕ್ಕೆ ಹೇಗಾದರೂ ವ್ಯರ್ಥವಾಗುತ್ತಿರುವ ರಾಸಾಯನಿಕ ವಸ್ತುಗಳನ್ನು ತಡೆಗಟ್ಟಬೇಕೆನ್ನುವುದು ಅವರ ಇಂಗಿತವಾಗಿತ್ತು. ಹುಡುಗನ ಮಾತು ಸತ್ಯವಾದರೆ ಸಾಕಪ್ಪ ಎಂದುಕೊಂಡರು. ಅದೇ ಯೋಚನೆಯಲ್ಲಿ ಲಾರ್ಸನ್ಗೆ ಬರ ಹೇಳಿ ಚೇಂಬರಿಗೆ ಕರೆಸಿಕೊಂಡರು. ನೋಡಿ ಮಿಸ್ಟರ್ ಲಾರ್ಸನ್,
ಈ ಚೀಟಿಯಲ್ಲಿ ಬರೆದ ರಾಸಾಯನಿಕ ವಸ್ತುಗಳನ್ನು ತರಿಸಿ ಟ್ರಯಲ್ ಮಾಡಿ. ಚೀಟಿ ನೀಡಿದರು. ಅದರಲ್ಲಿಯ ರಾಸಾಯನಿಕ ವಸ್ತುಗಳನ್ನು ಓದಿ ಗಾಬರಿಯಾದ. ಯಾರು ಸರ್ ಇದನ್ನು ಬರೆದವರು? ಯಾಕೆ ನೋಡಿ, ಟ್ರಯಲ್ ಮಾಡಿ. ಕಿರಣನ ಸಲಹೆ ಅವರಿಗೆ ಒಂದು ರೀತಿ ಅವಮಾನವಾದಂತಾಯಿತು. ಏನು ಸಾರ್, ಯಾಕಚ್ಚೆತ್ತ ಒಬ್ಬ ಹುಡುಗನ ಸಲಹೆ ಕೇಳ್ತಿದ್ದೀರಲ್ಲ? ಇಡೀ ಆಯುಷ್ಯವೇ ರಾಸಾಯನಿಕ ವಸ್ತುಗಳ ಒಡನಾಟದಲ್ಲಿ ಕಳೆದ ನನಗೆ ಈ ರೀತಿ ಹೇಳುತ್ತಿರುವುದು ಸರಿಯೇ? ಈ ರಾಸಾಯನಿಕ ವಸ್ತುಗಳು ಪೆಟ್ರೋಲಿಯಂ ಬೇಸ್ಡ್ ಎನ್ನುವುದು ತಮಗೆ ತಿಳಿದಂತಿಲ್ಲ. ಇದರ ಪ್ರಯೋಗದಲ್ಲಿ ಇಡೀ ಫ್ಯಾಕ್ಟರಿಗೆ ಬೆಂಕಿ ಹೊತ್ತಿಕೊಳ್ಳುವುದಂತೆ ಗ್ಯಾರಂಟಿ. ನಿರ್ದೇಶಕರು ಕ್ಷಣ ಹೊತ್ತು ಮೌನ ವಹಿಸಿದರು. ಲಾರ್ಸನ್ ಅವರಿಗಾದ ಅವಮಾನವನ್ನು ಗ್ರಹಿಸಿ ಆ ಕ್ಷಣಕ್ಕೆ ತೆಪ್ಪಗಾದರು. ನೋಡಿ ಮಿಸ್ಟರ್ ಲಾರ್ಸನ್, ನನಗೇಕೋ ಆ ಹುಡುಗನ ಸಲಹೆ ಪರೀಕ್ಷೆ ಮಾಡೋದೊಳಿತು ಅನಿಸುತ್ತೆ. ಅವನನ್ನೇ ಟ್ರಯಲ್ಗೆ ಬಿಡಿ, ಹೆಚ್ಚು ಕಡಿಮೆ ಆದರೆ ಅವನೇ ಅನುಭವಿಸಲಿ. ಮುಗುಳ್ನಕ್ಕರು. ಲಾರ್ಸನ್ ಕಡೆಗೂ ಒಪ್ಪಿ ಪ್ರಯೋಗಕ್ಕೆ ಅಣಿಯಾದರು. ರಾಸಾಯನಿಕ ವಸ್ತುಗಳನ್ನು ತರಿಸಿ ಸಿದ್ಧಪಡಿಸಿ ಕೊಟ್ಟರು. ಕಿರಣ್ ತುಂಬ ಉತ್ಸುಕನಾಗಿದ್ದ. ಅಷ್ಟೇ ಭಯಭೀತನಾಗಿ ಟ್ರಯಲ್ಗೆ ಸಿದ್ಧನಾಗಿ ಬಂದ. ತನ್ನ ಬದುಕು ಇಲ್ಲಿ ಕೊನೆಗೊಳ್ಳುವುದಾಗಿ ಒಂದು ಕ್ಷಣ ಅನಿಸಿತು. ಆದರೂ ಸೂತ್ರದ ಬಗ್ಗೆ ನಂಬಿಕೆ ಇಟ್ಟು ಧೈರ್ಯ ತಂದುಕೊಂಡ. ದಿವಾಕರ್ ವಿಷಯ ತಿಳಿದುಕೊಂಡು ಲಾರ್ಸನ್ ಹತ್ತಿರ ಬಂದರು. ದಯವಿಟ್ಟು ಹಾಗೆ ಮಾಡಬೇಡಿ ಸರ್, ದುಡಿಯೋ ಮಗ ಇವನೊಬ್ಬನೇ, ಅವನನ್ನು ಬಿಟ್ಟು ಬಿಡಿ ಸರ್, ಅವನ ಮಾತು ನಂಬಬೇಡಿ. ಚಿಕ್ಕ ಹುಡುಗನ ಮಾತನ್ನು ಯಾಕೆ ಗಂಭೀರವಾಗಿ ಪರಿಗಣಿಸ್ತೀರಾ? ಲಾರ್ಸನ್ ಅವರ ಭುಜ ತಟ್ಟಿ ಧೈರ್ಯ ತುಂಬಿದರು. ಮಿಸ್ಟರ್ ದಿವಾಕರ್, ನಿಮ್ಮ ಮಗ ಜಾಣರಿ, ಅವನು ಹೇಳೋದ್ರಲ್ಲಿ ಸತ್ಯ ಇರಲೇಬೇಕು. 1,00,000 ರೂಪಾಯಿ ರಾಸಾಯನಿಕ ವಸ್ತುಗಳು ಹಾಳಾಗಿ ಬಿಡ್ಬೋದು ಅಷ್ಟೇ. ನೋಡೋಣ, ದೇವರು ದೊಡ್ಡವನು, ನೀವು ಧೈರ್ಯ ಕಳೆದುಕೊಳ್ಳಬೇಡಿ. ಪ್ರಯೋಗ ಪ್ರಾರಂಭವಾಯಿತು. ಜಾಗರೂಕತೆಯಲ್ಲಿ ರಾಸಾಯನಿಕ ವಸ್ತುಗಳ ಮಿಶ್ರಣ ಕಾರ್ಯ ಕೈಗೊಳ್ಳಲಾಯಿತು. ಭಯ ಆತಂಕದಲ್ಲಿ ವೀಕ್ಷಿಸಿದರು. ಲಾರ್ಸನ್ ನಿರೀಕ್ಷಿಸಿದಂತೆ ಬೆಂಕಿ ಹೊತ್ತಿಕೊಳ್ಳಲಿಲ್ಲ. ನಿಧಾನಗತಿಯಲ್ಲಿ ರಾಸಾಯನಿಕ ಕ್ರಿಯೆ ನಡೆಯಿತು. ಶಬ್ದವಿಲ್ಲ, ಸ್ಫೋಟವಿಲ್ಲ, ಪ್ರಶಾಂತ ಕ್ರಿಯೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅಗತ್ಯ ವಸ್ತುವಿನ ಉತ್ಪತ್ತಿ ಕಂಡಿತು. ತುಂಬ ಪರ್ಫೆಕ್ಟ್ ಆಗಿ ಪರಿಣಾಮ ನೀಡಿತು. ಕಿರಣ್ ಗಂಡಾಂತರದಿಂದ ಪಾರಾದ. ಲಾರ್ಸನ್ನ ಮುಖ ಸಡಿಲುಗೊಂಡಿತು. ಎಲ್ಲರೂ ಆಶ್ಚರ್ಯಚಕಿತರಾದರು. ಬ್ಯೂಟಿಫುಲ್ ಸಕ್ಸಸ್ ಎಂದು ಕಿರಣನನ್ನು ಹರಿಸಿದರು. ಅವನ ಬುದ್ಧಿವಂತಿಕೆಗೆ ಮೆಚ್ಚಿ ಅಭಿನಂದಿಸಿದರು. ಹೆಚ್ಚಿನ ತರಬೇತಿಗಾಗಿ ಸೌದಿ ಅರೇಬಿಯಾದ ದೇಶಕ್ಕೆ ಕಳುಹಿಸಲು ನಿಶ್ಚಯಿಸಿದರು. ಇವರ ಸಂಸ್ಥೆಯ ಕೇಂದ್ರ ಕಚೇರಿ ಸೌದಿಯಾಗಿರುವುದರಿಂದ ಹುಡುಗನಲ್ಲಿ ನೇಮಿಸಲು ಅನಾನುಕೂಲವಾಗಲಿಲ್ಲ. ಚಿಕ್ಕ ಹುಡುಗನಿಗೆ ದೊಡ್ಡ ಜವಾಬ್ದಾರಿ ಬಂತು. ಮಗನ ಶ್ರೇಯಸ್ಸು ಕಂಡು ದಿವಾಕರ್ ಸಂತೋಷಪಟ್ಟರು. ಅವನ ಸಂಬಳದಲ್ಲಿ ಕುಟುಂಬದ ಕಷ್ಟ ನಷ್ಟಗಳನ್ನು ಸರಿದೂಗಿಸಲು ಸರಳವಾಯಿತು. ಅವನ ಪ್ರಗತಿ ಕಂಡು ಮತ್ಸರ ಪಡುವ ಕೆಲವರು ಕುತಂತ್ರ ಹೂಡಿದ್ದು ಅವನಿಗೆ ತಿಳಿಯಲಿಲ್ಲ. ರಾಸಾಯನಿಕ ವಸ್ತುಗಳನ್ನು ಅಪಹರಿಸಿ ಅವನನ್ನು ವಿಚಾರಣೆಗೆ ಗುರಿ ಮಾಡಿ ಸಂದೇಹಪಟ್ಟು ಹಿಂದೆ ಮುಂದೆ ನೋಡದೆ ಕೆಲಸದಿಂದ ವಜಾ ಮಾಡಲು ಕಾರಣೀಕರ್ತರಾದರು. ನಿರ್ವಾಹವಿಲ್ಲದೆ ಮುಗ್ಧ ಹುಡುಗ ಭಾರತಕ್ಕೆ ಹಿಂತಿರುಗಿ ಬರಬೇಕಾಯಿತು. ಸುಳ್ಳು ಬಹಳ ದಿನ ಇರುವುದಿಲ್ಲ. ಸತ್ಯಕ್ಕೆ ಜಯ ಎನ್ನುವ ಮಾತು ಇಲ್ಲಿ ಯಶಸ್ವಿಯಾಯಿತು. ಇದರಲ್ಲಿ ಕಿರಣನ ಪಾತ್ರ ಇರಲಿಲ್ಲವೆಂದು ಲಾರ್ಸನ್ ಗಮನಕ್ಕೆ ಬಂತು. ಶಾಶ್ವತವಾಗಿ ಬೆಹರನ್ ಫ್ಯಾಕ್ಟರಿಯಲ್ಲಿ ನೆಲೆಸಿದ್ದರಲ್ಲ. ತಮ್ಮ ತಪ್ಪನ್ನು ಒಪ್ಪಿಕೊಂಡು ಭಾರತಕ್ಕೆ ಪತ್ರ ಬರೆದರು. ಕೂಡಲೇ ಕೆಲಸಕ್ಕೆ ಬಂದು ಸೇರಲು ಕಿರಣನ್ನು ವಿನಂತಿಸಿಕೊಂಡರು. ಆದರೆ ಇವರ ಕರೆಗೆ ಹುಡುಗ ಒಪ್ಪಲಿಲ್ಲ. ಸ್ವಾಭಿಮಾನಿಯಾದವನಿಗೆ ಅಷ್ಟೇ ಅವಮಾನ ಸಾಕಾಗಿತ್ತು. ಭಾರತದಲ್ಲಿ ಅಪ್ಪನಿಗೆ ನೆರವಾಗಲು ನಿಶ್ಚಯಿಸಿದ್ದರು. 3 ತಿಂಗಳು ಕಳೆಯಿತು. ಬೆಹರನ್ನಿಂದ ಕಿರಣನಿಗೆ ಪತ್ರ ಬಂತು. ಬೇರೆ ಫ್ಯಾಕ್ಟರಿಯವರು ಇವನನ್ನು ಕೆಲಸಕ್ಕೆ ಆಹ್ವಾನಿಸಿದ್ದರು. ನೇಮಕಾತಿ ಪತ್ರವನ್ನು ದಿವಾಕರ್ ಖುಷಿಗೊಂಡರು. ಮಗನ ಪಾಂಡಿತ್ಯಕ್ಕೆ ಅನ್ಯ ಫ್ಯಾಕ್ಟರಿಯವರು ಮನ್ನಣೆ ನೀಡಿರುವುದು ಹೆಮ್ಮೆಯ ವಿಷಯವಾಗಿತ್ತು. ತಂದೆಯ ಸಮ್ಮತಿ ಪಡೆದು ಕೆಲಸಕ್ಕೆ ಸೇರಲು ಸಿದ್ಧತೆ ಮಾಡಿಕೊಂಡ. ಲಾರ್ಸನ್ ಮುಖಕ್ಕೆ ಹೊಡೆದ ಹಾಗೆ ಅದೇ ಊರಿನಲ್ಲಿ ಇನ್ನೊಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ತೋರಿಸುವ ಹಠ ಅವನಲ್ಲಿ ಬಂತು. ಅದೇ ಸ್ಪರ್ಧಾ ಭಾವನೆಯಲ್ಲಿ ಬೆಹರನ್ಗೆ ಪಯಣಿಸಿದ. ಅಪ್ಪನ ಆಶೀರ್ವಾದ ಪಡೆದ ಮಗ ಕಷ್ಟಗಳಿಂದ ಮುಕ್ತನಾದ. ಹೊಸ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಬದುಕಿನ ಬೋಗಿ ಹಳಿ ಮೇಲೆ ಬಂತು. ಆಸೆಯ ಕಿರಣಗಳು ಮತ್ತೆ ಪ್ರಜ್ವಲಿಸಿದವು. ಮಗನ ಇಚ್ಛೆಯಂತೆ ದಿವಾಕರ್ 1 ತಿಂಗಳ ಅವಧಿಗಾಗಿ ಬೆಹರನ್ಗೆ ಬಂದರು. ಅಲ್ಲಿಯ ರೀತಿ ನೀತಿ ಕಂಡು ಬೆರಗಾದರು. ಈ ಮೊದಲು ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ತಮಿಳುನಾಡು ಕಂಡಿದ್ದರಲ್ಲ, ಅಲ್ಲಿ ವಿಶೇಷವಾಗಿ ಏನೂ ಕಂಡು ಬಂದಿರಲಿಲ್ಲ. ಅರಬ್ ರಾಷ್ಟ್ರಗಳಲ್ಲಿ ಆಳುವವರು ಸುನ್ನಿ ಪಂಥಕ್ಕೆ ಸೇರಿದವರು. ಹೀಗಾಗಿ ರಾಜಕೀಯ ವಾತಾವರಣದಲ್ಲಿ ಗುಸುಗುಸು. ಯಾರೂ ಬಾಯಿ ಬಿಡುವಂತಿಲ್ಲ. ತುಟಿ ಬಿಚ್ಚಿದರೆ ಸೆರೆಮನೆ, ಇದ್ದಾರೋ ಇಲ್ಲೋ ಒಂದೂ ತಿಳಿಯುವುದಿಲ್ಲ. ಇಲ್ಲಿ ಸೆರೆಮನೆಗಳೆಂದರೆ ಸಾವಿನ ಮನೆ. ಭಾರತದಲ್ಲಿರುವಂತೆ ಮಾವನ ಮನೆಯೂ ಅಲ್ಲ. ಕಿರಣ್ ನೆಲೆಸಿರುವ ಅಲ್ ಹಸನ್ ಬಡಾವಣೆಯಲ್ಲಿ ಪಾಕಿಸ್ತಾನಿಯರು, ಸಿಂಹಳಿಯರು ಹೆಚ್ಚಾಗಿ ವಾಸವಾಗಿರುವುದು ಗಮನಿಸಿದರು. ಭಾರತೀಯರಲ್ಲಿ ಕೇರಳದವರು ಹೆಚ್ಚು ಮಂದಿ. ಸದ್ಯ ಕನ್ನಡ ಸಂಘ ವಾಚನಾಲಯ ಅವರಿಗೆ ಇಷ್ಟವಾಯಿತು. ನಗರ ಸುತ್ತಾಡಿ ಖುಷಿಪಟ್ಟರು. ಅಗಲವಾದ ಕಾಂಕ್ರೀಟ್ ರಸ್ತೆಗಳು, ಹವಾನಿಯಂತ್ರಿತ ಕಾರುಗಳ ಸಂಚಾರ, ಯಾರೂ ಹಾಳು ಮಾಡುವಂತಿಲ್ಲ. ಎಲ್ಲಿ ನೋಡಿದರೂ ಸಮುದ್ರ, ವಿದ್ಯುತ್ ದೀಪಗಳಿಂದ ಇಂದ್ರಲೋಕದಂತೆ ಭವ್ಯವಾದ ಅಂಗಡಿಗಳು, ತಾವಾಗಿ ತೆರೆಯುವ ಬಾಗಿಲುಗಳು, ನಾಣ್ಯ ಹಾಕಿದ ಸರಕು ಬರುವಂಥ ಆಟವಾಡುವಂಥ ಮೋಜಿನ ಯಂತ್ರಗಳು, ಸಪ್ಪಳವೆಲ್ಲ, ಗಲಾಟೆ ಇಲ್ಲ, ಸಭ್ಯತೆ, ಶುಚಿತ್ವ ಎಲ್ಲೆಡೂ
ಭಿಕಾರಿಗಳಿಲ್ಲ, ನಾಯಿಗಳಿಲ್ಲ, ಎಮ್ಮೆ ಅಂತ ಬ್ರೇಕ್ ಇನ್ಸ್ಪೆಕ್ಟರ್ಗಳಿಲ್ಲ, ಮುಷ್ಕರಗಳಿಲ್ಲ. ಎಲ್ಲರೂ ಕಾನೂನು ಪಾಲಿಸುವವರು. ಕೊಲೆ ದರೋಡೆಗಳಿಲ್ಲ, ಪೊಲೀಸರು ಕೂಡ ಕಣ್ಣಿಗೆ ಬೀಳುವುದಿಲ್ಲ. 24 ಗಂಟೆ ಬಿಸಿ ನೀರು ಬರೋ ಕೊಳಾಯಿ ವ್ಯವಸ್ಥೆ, ನೀರಿನ ಕೊರತೆಯೇ ಇಲ್ಲ. ಕುಡಿಯುವ ನೀರು ಬಾರೋ ಮನೆ ಬಾಗಿಲಿಗೆ, ಬಚ್ಚಲು ಮನೆಗೆ ಸಮುದ್ರದ ನೀರು. ಮನೆಯಲ್ಲಿ ಸೊಳ್ಳೆ ನೊಣಗಳ ಕಾಟವಿಲ್ಲ. ಖರ್ಜೂರದ ಗಿಡಗಳನ್ನು ಬಿಟ್ಟರೆ ಬೇರೆ ಸಸ್ಯ ಸಂಪತ್ತು ಇಲ್ಲ. ಪೆಟ್ರೋಲಿಗೆ ಬರಗಾಲವಿಲ್ಲ. ಶ್ರೀಮಂತಿಕೆ ನಾಡು, ಎಲ್ಲೆಂದರಲ್ಲಿ ಕೊಳೆಗೇರಿಗಳು ಇಲ್ಲ. ಮುಂತಾದ ಸಂಗತಿಗಳು ಸುತ್ತಾಡಿ ತಿಳಿದುಕೊಂಡರು. ವಯಸ್ಸಿನ ಪ್ರಭಾವ, ದಿವಾಕರರ ಆರೋಗ್ಯ ಕೆಡುತ್ತಾ ಬಂತು. ಭಾರತದ ನೀರು ಹವೆಗಾಗಿ ಚಡಪಡಿಸತೊಡಗಿದರು. ಕಿರಣ್ ವಾಪಸ್ಸು ಕಳಿಸುವುದಕ್ಕೆ ವ್ಯವಸ್ಥೆ ಮಾಡಿದ. ಕೊನೆಯ ಕ್ಷಣಕ್ಕೆ ಲಾರ್ಸನ್ ನೆನಪಾದರು. ಕಿರಣ್, ಲಾರ್ಸನನ್ನೊಮ್ಮೆ ಮಾತಾಡಿಸಿಕೊಂಡು ಬರಬೇಕಾಗಿತ್ತಲ್ಲ ಎಂದರು. ತನ್ನ ಮರೆವಿಗೆ ಕಿರಣ್ ಸಿಪ್ಪಿಸಿಕೊಂಡ. ಅಪ್ಪಾಜಿ ಕ್ಷಮಿಸಬೇಕು, ಲಾರ್ಸನ್ ತಿಂಗಳ ಹಿಂದೆ ಸತ್ತರಪ್ಪ. ನನ್ನ ಕೆಲಸಕ್ಕೆ ಆಹ್ವಾನಿಸಿದವರು ಅವರೇ ಅಂತೆ. ಮಂಕಾದ. ಮುಖ್ಯವಾದ ಮಾತೇ ಮರ್ತಿದ್ದ. ಲಾರ್ಸನ್ ಪರೋಪಕಾರ ಕೆಲಸ ನೆನೆದು ಅವನ ಸಾವಿಗಾಗಿ ಕಣ್ಣಂಚಿನ ನೀರು ಬಂತು. ತನ್ನ ಮಗನನ್ನು ಅನ್ಯ ಫ್ಯಾಕ್ಟರಿಯಿಂದ ಕೆಲಸಕ್ಕೆ ಆಹ್ವಾನಿಸಿ ಮರಣಿಸಿದ ಮಹಾನ್ ವ್ಯಕ್ತಿ ಲಾರ್ಸನ್. ತನ್ನಿಂದಾದ ಪ್ರಮಾದವನ್ನು ಇನ್ನೊಂದು ರೀತಿಯಲ್ಲಿ ಸರಿಪಡಿಸಿ ಕೊನೆಯ ಉಸಿರೆಳೆದು ದೊಡ್ಡ ವ್ಯಕ್ತಿಯಾದ ಲಾರ್ಸನ್ ತಮ್ಮ ಕುಟುಂಬದ ಬೆಳಕಿನ ಕಿರಣವಾಗಿ ಅಮರನಾದ. ಈಗ ಭೌತಿಕವಾಗಿ ಇಲ್ಲ, ಆದರೆ ಅವನ ಸಹಾಯ, ಮಾತು ಸದಾ ಸ್ಮರಣೀಯ. ನಿಟ್ಟುಸಿರು ಬಿಟ್ಟು ವಿಮಾನ ಹತ್ತಿದರು. ಕೆಲವೇ ಗಂಟೆಯಲ್ಲಿ ಸುತ್ತುವರಿಬಹುದಾದ ಭಾರತದ ಹೊಸ ಗಾಳಿಯ ಉಲ್ಲಾಸಭರಿತ ಕಲ್ಪನೆಯಲ್ಲಿ ಸೀಟಿಗೊರಗಿ ಕಣ್ಣು ಮುಚ್ಚಿದರು. ಕತೆ ಅಧಿಗಮ. ನಮಸ್ಕಾರ.